ನಮ್ಮ ಕಲಬುರಗಿ ಜಿಲ್ಲೆಯ ಆಗಸ್ಟ್ ಅಂದರೆ ಇವತ್ತು ಸೆಪ್ಟೆಂಬರ್ ಇದೆ. ಸೆಪ್ಟೆಂಬರ್ 2ರವರೆಗೆ ವಾಡಿಕೆ ಮಳೆ ಒಟ್ಟಾರೆ 480 ಮಿಲಿಮೀಟ್ರ್ ಬರಬೇಕಾಗಿತ್ತು. ಇಲ್ಲಿವರೆಗೆ 700 ಮಿಲಿಮೀಟ್ರ್ ಮಳೆ ಬಂದಿದೆ, ಪ್ಲಸ್ 46% ಮಳೆ ಬಂದಿದೆ. ನಮ್ಮ ಈಗ ಮುಂಗಾರು ಹಂಗಾಮಿಂದ ಜೂನಿಂದ ಇಲ್ಲಿವರೆಗೆ ನೋಡಬೇಕಾದ್ರೆ ನಮಗೆ ಒಟ್ಟಾರೆಯಾಗಿ 413 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. ಇಲ್ಲಿವರೆಗೆ 485 ಮಿಲಿಮೀಟ್ರ್ ಮಳೆ ಬಂದಿದೆ, ಪ್ಲಸ್ 14% ಇದೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಆಗಸ್ಟ್ ತಿಂಗಳು ನೋಡಬೇಕಾದ್ರೆ ನಮಗೆ 156 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು ಸಾಮಾನ್ಯ ಮಳೆ. 263 ಮಿಲಿಮೀಟ್ರ್ ಮಳೆ ಬಂದಿದೆ, ಅಂದರೆ ಪ್ಲಸ್ 69% ಮಳೆ ಬಂದಿದೆ. ಅತಿ ಹೆಚ್ಚು ಮಳೆ ಬಂದಿದ್ದು ಅಫ್ಜಲ್ಪುರ್ನಲ್ಲಿ ಆಗಸ್ಟ್ನಲ್ಲಿ 139.4 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 291.5 ಮಿಲಿಮೀಟ್ರ್ ಮಳೆ ಬಂದಿದೆ. ಅದಾದ ನಂತರ ಯಡ್ರಾಮಿಯಲ್ಲಿ 123.7 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 279.4 ಮಿಲಿಮೀಟ್ರ್ ಮಳೆ ಬಂದಿದೆ, 126%. ಆನಂತರ ಎಲ್ಲ ತಾಲೂಕುಗಳಲ್ಲಿ ಚಿತ್ತಾಪುರ 88% ಇದೆ, 151 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 283.9 ಮಿಲಿಮೀಟ್ರ್ ಮಳೆ ಬಂದಿದೆ. ಈ ರೀತಿಯಾಗಿ ಎಲ್ಲ ತಾಲೂಕಿನಲ್ಲಿ ಪ್ಲಸ್ ಮಳೆ ಇದೆ. ಇದರಿಂದ ಏನಾಗಿದೆ, ನಮ್ಮಲ್ಲಿ ಆಗಸ್ಟ್ 10ನೇ ತಾರೀಕಿಂದ ಮಳೆ ಪ್ರಾರಂಭವಾಗಿದ್ದು ಆಗಸ್ಟ್ ಅಂತ್ಯದವರೆಗೆ ನಿರಂತರವಾಗಿ ಮಳೆ ಬಂದಿದೆ. ಬಹಳಷ್ಟು ನಮ್ಮಲ್ಲಿ ಏನು ಗ್ರಾಮ ಪಂಚಾಯತಿ ನಮ್ಮದೇನು ಟೆಲಿಮೆಟ್ರಿಕ್ ರೇನ್ಗೇಜ್ ಸ್ಟೇಷನ್ ಇದೆ, ಅಲ್ಲಿ 130 ಮಿಲಿಮೀಟ್ರ್ ಸಹಿತ ಕೆಲವೊಂದು ಕಡೆ ಬಿರಾಳ್ನಲ್ಲಿ ಮಳೆ ಬಂದಿದೆ. ಸುಂಡ್ನೂರಲ್ಲಿ ಒಂದು ದಿವಸ ಬಂತು, ಚಿತ್ತಾಪುರ್ನಲ್ಲಿ ಒಂದು ದಿವಸ ಬಂತು. ಈ ರೀತಿಯಾಗಿ ಎಲ್ಲ ಕಡೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದು. ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಮುಖವಾದಂಥ ಏನು ಮಣ್ಣಿನ ಪ್ರದೇಶ ಇದೆ, ಅದು ಆಳವಾದ ಕಪ್ಪು ಮಣ್ಣಿನ ಪ್ರದೇಶ ಇರೋದರಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಆಗಿದ್ದು ವರದಿಯಾಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಮುಂಗಾರು ಹಂಗಾಮಿನಲ್ಲಿ 8,90,000 ಹೆಕ್ಟರ್ ನಮ್ಮದು ಬಿತ್ತನೆ ಗುರಿ ಇತ್ತು. ಇಲ್ಲಿವರೆಗೆ 8,72,000 ಹೆಕ್ಟರ್ ನಮ್ಮಲ್ಲಿ ಬಿತ್ತನೆ ವರದಿಯಾಗಿದೆ. 98% ಬಿತ್ತನೆ ಆಗಿದೆ ನಮ್ಮದು. ತೊಗರಿ ಏನದಲ್ಲ 6,30,000 ಹೆಕ್ಟರ್ ನಾವು ಗುರಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ 5,94,000 ಹೆಕ್ಟರ್ ಬಿತ್ತನೆ ಆಗಿದ್ದು. ತೊಗರಿ ಬಿತ್ತನೆ ಬದಲಾಗಿ ರೈತ ಬಾಂಧವರು ಈ ವರ್ಷ ನಾವು ನೋಡ್ತಾ ಇದ್ದಂಗೆ ಕಬ್ಬು ಮತ್ತು ಹತ್ತಿಗೆ ಭಾಳಷ್ಟು ಜನ ಶಿಫ್ಟ್ ಆಗಿದ್ದಾರೆ, ಮತ್ತು ಹೆಸರಿಗೆ ಸಹಿತ ಶಿಫ್ಟ್ ಆಗಿದ್ದಾರೆ. ಇನ್ನು ನಮ್ಮ ಈಗ ಹೆಸರು, ಉದ್ದು ಎರಡೂ ರಾಶಿ ಹಂತದಲ್ಲಿದ್ದಾವೆ, ಮತ್ತು ಸೋಯಾಬೀನ್ ಕಾಯಿ ಆಗೋ ಹಂತದಲ್ಲಿದೆ, ತೊಗರಿ ಬೆಳವಣಿಗೆ ಹಂತದಲ್ಲಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ರೈತ ಬಾಂಧವರು 3,01,000 ರೈತ ಬಾಂಧವರು ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ. ಈಗ ಆಲ್ರೆಡಿ ನಾವು ಆನ್ಲೈನ್ ಮೂಲಕ 78,000 ದೂರುಗಳನ್ನು ತಗೊಂಡಿದ್ದೀವಿ. ಮ್ಯಾನ್ಯುವಲಿ ಸಹಿತ ನಾವು ದೂರುಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ಮೋರ್ ದ್ಯಾನ್ 25,000 ಮ್ಯಾನ್ಯುವಲಿ ನಮ್ಮ ಹತ್ರ ದೂರುಗಳು ಬಂದಿದೆ. ಸೊ ಈ ರೀತಿಯಾಗಿ ನಮ್ಮ ಲೋಕಲೈಸ್ ಕೆಲಾಮಿಟಿ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅಂತ ಹೇಳ್ತೀವಿ ನಾವು. ತೊಗರಿ ಲೋಕಲೈಸ್ ಕೆಲಾಮಿಟಿಯಲ್ಲಿ ತೊಗೋತಾ ಇದ್ದೀವಿ, ಉದ್ದು ಹೆಸರು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸಲ್ಲಿ ಸಹಿತ ತೊಗೋತಾ ಇದ್ದೀವಿ. ತೊಗೊಂಡು ಈಗ ನಾವು ಬೆಳೆ ಹಾನಿ ಏನದಲ್ಲ ಇಂಡಿವಿಜುವಲ್ ಕ್ರಾಪ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಅದು ಸಹಿತ ಸರ್ವೆ ಕಾರ್ಯ ಪ್ರಗತಿಯಲ್ಲಿದೆ. ಅದ್ರ ಜೊತೆಗೆ ನಮ್ಮ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಮಾಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಆಲ್ರೆಡಿ ಆಗಸ್ಟ್ 20ನೇ ತಾರೀಕು ಆದೇಶ ಮಾಡಿದರು. ಆದರೂ ಮಳೆ ಬಂದಿರೋದ್ರಿಂದ, ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಸಮೀಕ್ಷೆ ಕಾರ್ಯ ನಮ್ಮಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಅದಕ್ಕಾಗಿ ನಾವೇನು ಮಾಡಿದ್ವಿ, ಬೇಗ ಮುಗಿಸ್ಬೇಕಂತ ಡ್ರೋನ್ ಕ್ಯಾಮ್ರಾಗಳನ್ನು ತೊಗೊಂಡೋಗಿ ಬೆಳೆ ಹಾನಿ ಸಮೀಕ್ಷೆನ ನಾವೀಗ ಆಲ್ರೆಡಿ ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋಗ್ರಫಿ, ವಿಡಿಯೋ ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀವಿ.